ಅಂತ ಇದೆಯಲ್ಲ, ಇದ್ರ ಬಗ್ಗೆನೇ ನನಗೆ ಸ್ವಲ್ಪ ಗೊಂದಲ ಆಗಿರೋದು. ಯಾಕಂದರೆ ಈಗ ನಾವು ನಮ್ಮ 2025ರಲ್ಲಿ ಇದ್ದೀವಿ. ನಾವು ನಮ್ಮ ಸ್ತ್ರೀತ್ವವನ್ನು ಸಂಭ್ರಮಿಸಬೇಕು ಅಥವಾ ನಮಗೆ ಈಗಲೂ ಇರುವ ಪ್ರತಿಕೂಲ ಪರಿಸ್ಥಿತಿಗಳನ್ನು ಕುರಿತು ದುಃಖಿಸಬೇಕು ಅನ್ನುವ ಗೊಂದಲ ನಮ್ಮ ಎಲ್ಲರ ಮುಂದೆ ಇರುವಂತಹ ಒಂದು ಪ್ರಶ್ನೆ. ಅದರಲ್ಲೂ ಮಹಿಳೆಯರನ್ನು ಕೂಡ ಜಾತಿ ವಿಂಗಡಣೆ, ವರ್ಗ ವಿಂಗಡಣೆ ಮುಂದು ಮಾಡಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಒಡಕು ಉಂಟು ಮಾಡಲು ಕೆಲವು ದುಷ್ಟರು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಸದ್ಯದ ಸಾಹಿತ್ಯ ಯಾವ ಕಡೆಗೆ ಸಾಗುತ್ತಿದೆ, ಅದರಲ್ಲೂ ಮಹಿಳಾ ಸಾಹಿತಿಗಳು ಯಾವ ಕಡೆಗೆ ಸಾಗ್ತಾ ಇದ್ದಾರೆ ಅನ್ನೋದನ್ನ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಈ ಪ್ರಸ್ತುತ ಕಾವ್ಯದ ಕುರಿತು ಕೆಲವು ಸಂಗತಿಗಳನ್ನು ಮೊದಲು ಪ್ರಸ್ತಾಪ ಮಾಡಿ ಆಮೇಲೆ ನಿರ್ದಿಷ್ಟವಾಗಿ ಈ ಸಂಕಲನದ ಬಗ್ಗೆ ಒಂದೆರಡು ವಿಷಯ ಹೇಳ್ತೀನಿ. ಮಿಕ್ಕಿದೆಲ್ಲನೂ ರಘುನಾಥ್ ಅವರು ಹೇಳಿ ಮುಗಿಸಿದ್ದಾರೆ. ಮೊನ್ನೆ ಈಚೆಗೆ ಒಂದು ವಾರ ಅಥವಾ 10 ದಿವಸದ ಹಿಂದೆ ನಡೆದ ಘಟನೆ ಇದು. ಒಂದು ಕಾರ್ಯಕ್ರಮದಲ್ಲಿ ದಯಾಗಂಗನ ಘಟ್ಟ ಇದ್ರು. ಆಕೆ ತುಂಬ ಚೆನ್ನಾಗಿ ಕವನ ಎಲ್ಲ ಬರೀತಾರೆ, ಹೆಸರು ತಗೊಂಡಿದ್ದಾರೆ. ಅವರು ಸ್ತ್ರೀಯರ ಬಗ್ಗೆ ಏನೋ ಒಂದು ಹೇಳ್ತಾರೆ, ನಮ್ಗೆ ಹೇಗೆ ಇನ್ನೊಂದು ಕಟ್ಟುಪಾಡುಗಳಿಗೆ ನಾವು ಹೇಗೆ ನಾವು ಒಡ್ತಾ ಇದ್ದಾರೆ, ಹಾಗೆ ನಮ್ಮ ಸಂಕಟಗಳ ಬಗ್ಗೆ ಮಾತಾಡ್ತೀವಿ. ಆಗ ಅಲ್ಲಿ ಒಬ್ಬರು ಸ್ವಾಮೀಜಿ ಆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು. ಅವರು ಮತ್ತು ಬಂದಿದ್ದ ಇತರ ಮುಖ್ಯ ಅತಿಥಿಗಳು ಎಲ್ಲರೂ ಸೇರಿಕೊಂಡು ಹೀಗೆ ಮಾತಾಡಿದ್ದನ್ನು ಸಂಪೂರ್ಣವಾಗಿ ವಿರೋಧಿಸಿ ಅದಿಲ್ಲವೇ ಇಲ್ಲ ಅಂತ ಹೇಳಿ ಅವರು ಬಾಯಿ ಮುಚ್ಚಿಸ್ಬಿಟ್ಟು ಈ ಥರ ಹೀಗೆ ಮಾತಾಡಬಾರ್ದು, ಆ್ಯಕ್ಚುಲಿ ಇವಾಗ ಹೆಂಗಸರಿಂದ ಗಂಡಸರಿಗೇನೆ ತುಂಬ ತೊಂದರೆ ಆಗ್ತಾ ಇರೋದು, ಗಂಡಸರು ಬಹಳ ಕಷ್ಟದಲ್ಲಿದ್ದಾರೆ ಅಂತ ಇತ್ಯಾದಿಯಾಗಿ ಹೇಳಿಬಿಟ್ಟು ಸಾಹಿತ್ಯ ಕೃತಿಯಲ್ಲೂ ಮಹಿಳೆಗೆ ಅನ್ಯಾಯ ಆಗಿದ್ದು ಕಾಣಿಸಿಲ್ಲ. ನಿಜ ಜೀವನದಲ್ಲಿ ತನ್ನ ಸ್ವಂತ ತಾಯಿಗೆ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ಕುರಿತು ಬರೆದಂಥ ಪುಸ್ತಕದ ಬಿಡುಗಡೆಯಲ್ಲೇ ಕೂಡ ಅವರು ಆ ಅನುಭವವನ್ನು ಅಲ್ಲಗಳೆದು ಏನೋ ಬೇರೆ ಥರ ಎಲ್ಲ ಹೇಳಿದರು. ಇದರ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಯಿತು. ಅವಾಗ ಇದ್ರ ಬಗ್ಗೆ ನಾವೆಲ್ಲರೂ ತುಂಬ ಡಿಸ್ಕಸ್ ಮಾಡಿದ್ವಿ. ಹೆಂಗೆ ಬಾಯಿ ಮುಚ್ಚಿಸ್ತಾರೆ ನೋಡಿ, ಸಮಸ್ಯೆ ಇದೆ ಅಂತ ಹೇಳ್ತಾ ಇರುವಾಗ ನೀನು ಹೇಳ್ತಾ ಇರೋದೇ ಸರಿಗಿಲ್ಲ ಅಂತ ಹೇಳಿ ನಿನ್ನ ಬಾಯಿ ಮುಚ್ಚಿಸುವಂತಹ ಒಂದು ಸಂಗತಿ ಇವಾಗ ನಡೀತಾ ಇದೆ. ಇದು ಒಂದು ವಿಷಯ.